ಆಗಸ್ಟ್ 28ರಂದು ರಕ್ತಚಂದ್ರಗ್ರಹಣ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ ಈ ವಿಡಿಯೋದ ಮೂಲಕ. ಇದು ಭಾರತದಲ್ಲಿ ಗೋಚರಿಸುತ್ತಾ ಇಲ್ವಾ ಅನ್ನೋದು ಕೂಡ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆಗಸ್ಟ್ 28ರಂದು ಆಕಾಶದಲ್ಲಿ ಅತ್ಯಂತ ವಿಶಿಷ್ಟ ಖಗೋಳ ಘಟನೆಯೊಂದು ಸಂಭವಿಸಲಿದ್ದು ಇದು ಈ ವರ್ಷ ಕೊನೆಯ ಚಂದ್ರಗ್ರಹಣವಾಗಿದೆ. ವಿಶೇಷ ಎಂದರೆ ಈ ದಿನದಂದೇ ರಕ್ಷಾಬಂಧನ ಹಬ್ಬವು ಬಂದಿದೆ. ಇದು ಸಂಪೂರ್ಣ ಚಂದ್ರಗ್ರಹಣವಿಲ್ಲದಿದ್ದರೂ ಭೂಮಿಯ ನೆರಳು ಚಂದ್ರನ ಸುಮಾರು 96% ಭಾಗವನ್ನು ಆವರಿಸುವ ಅತ್ಯಂತ ಆಳವಾದ ಭಾಗಶಃ ಚಂದ್ರಗ್ರಹಣವಾಗಿದೆ. ಸೂರ್ಯನ ಬೆಳಕು ಭೂಮಿಯ ವಾತಾವರಣದ ಮೂಲಕ ಹಾದು ವಕ್ರೀಭವನಗೊಳ್ಳುವುದರಿಂದ ಚಂದ್ರನು ತಾಮ್ರ ಮತ್ತು ಕೆಂಪು ಬಣ್ಣದಲ್ಲಿ ಗೋಚರಿಸಲಿದ್ದು ಇದನ್ನು ರಕ್ತಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ. ಗ್ರಹಣ ಎಲ್ಲಿ ಗೋಚರಿಸುತ್ತದೆ ಹಾಗಾದರೆ? ಈ ಆಕರ್ಷ ದೃಶ್ಯವು ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಹಾಗೂ ಯುರೋಪ್ ಮತ್ತು ಆಫ್ರಿಕಾ ಕೆಲವು ಭಾಗಗಳಲ್ಲಿ ಸ್ಪಷ್ಟವಾಗಿ ಕಾಣಿಸಲಿದೆ. ಆದರೆ ಭಾರತ, ಆಸ್ಟ್ರೇಲಿಯಾ, ಚೀನಾ ಮತ್ತು ಜಪಾನ್ ದೇಶಗಳಲ್ಲಿ ಈ ಚಂದ್ರಗ್ರಹಣ ಗೋಚರಿಸುವುದಿಲ್ಲ. ಹಿಂದೂ ಜ್ಯೋತಿಷ್ಯದ ಪ್ರಕಾರ ಚಂದ್ರನು ಮನಸ್ಸು, ಭಾವನೆ ಹಾಗೂ ಶಾಂತಿಯ ಸಂಕೇತ. ರಾಹುಕೇತುಗಳ ಪ್ರಭಾವದಿಂದ ಸಂಭವಿಸುವ ಗ್ರಹಣದ ಸಮಯದಲ್ಲಿ ಶಿವ, ವಿಷ್ಣು ಅಥವಾ ಮಹಾ ಮೃತ್ಯುಂಜಯ ಮಂತ್ರಗಳನ್ನು ಪಠಿಸುವುದು ಶುಭಕರ ಎಂದು ನಂಬಲಾಗುತ್ತದೆ. ರಕ್ಷಾಬಂಧನ ಹಬ್ಬಕ್ಕೆ ಅಡ್ಡಿ ಇದೆ ಹಾಗಾದರೆ? ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸದಿರುವುದರಿಂದ ಯಾವುದೇ ಧಾರ್ಮಿಕ ಸೂತಕ ಅಥವಾ ಆಚರಣೆ ನಿಯಮಗಳು ನಮಗೆ ಅನ್ವಯಿಸುವುದಿಲ್ಲ. ಆದ್ದರಿಂದ ಯಾವುದೇ ಗೊಂದಲವಿಲ್ಲದೆ ಎಂದಿನಂತೆ ಅತ್ಯಂತ ಸಂತೋಷದಿಂದ ರಕ್ಷಾಬಂಧನ ರಾಖಿಯನ್ನು ಕಟ್ಟಬಹುದು. ಓಕೆ ಗೈಸ್, ಮುಂದೆ ಸಿಗೋಣ. ಥ್ಯಾಂಕ್ ಯು.